ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿ ವೈ ಮಂಜುನಾಥ್ ಅವರ ನಿವಾಸದಲ್ಲಿ ಇಡಿ ರೇಡ್ ಅನ್ನು ಮಾಡಿತ್ತು. ಇಡಿ ರೇಡ್ ಸಂದರ್ಭದಲ್ಲಿ ಕೋಟಿ ಕೋಟಿ ಖಜಾನೆಯ ಸಂಪತ್ತನ್ನು ಕಂಡು ಒಂದು ಕ್ಷಣ ಇಡಿ ಅಧಿಕಾರಿಗಳೇ ದಂಗಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ವೈ ಮಂಜುನಾಥ್ ಈ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಹೇಗೆ ಅಕ್ರಮವನ್ನು ಎಸಗ್ತಾ ಇದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಇಡಿ ಮಾಡಿದೆ. ಈಗ ಇಡಿಯ ಬಂಧನದ ಭೀತಿಯಲ್ಲಿ ವೈ ಮಂಜುನಾಥ್ ಅವರು ಸಿಲುಕಿಕೊಂಡಿದ್ದಾರೆ. ಸಂಕಷ್ಟವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಹಜವಾಗಿಯೇ ಇಡಿ ಅಧಿಕಾರಿಗಳ ದಾಳಿ ಹೇಗಿತ್ತು, ದಾಳಿ ಸಂದರ್ಭದಲ್ಲಿ ಸಿಕ್ಕಿದ್ದೇನು, ಬ್ರಹ್ಮಾಂಡ ಭ್ರಷ್ಟಾಚಾರ ಹೇಗೆ ರಿವೀಲ್ ಆಯಿತು ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ. ಬಹುಕೋಟಿ ಭ್ರಷ್ಟಾಚಾರವನ್ನ ಇಡಿ ಅಧಿಕಾರಿಗಳು ಬಯಲಿಗೆಳೆದಿದ್ದಾರೆ. ಸತೀಶ್ ಜಾರಕಿಹೊಳಿ, ಬಾಮೈದ ಮಂಜುನಾಥ್ ಅಕ್ರಮ ಬಠಾ ಬಯಲಾಗಿದೆ. ಅಬಕಾರಿ ಅಧಿಕಾರಿಗಳ ಹೆಸರಿನಲ್ಲಿಯೇ ನೂರಾರು ಬಾರ್ ಲೈಸೆನ್ಸ್ ಅನ್ನು ಹೊಂದಿದ್ರಂತೆ. ಲಂಚವನ್ನ ಸಂಗ್ರಹಿಸುವುದಕ್ಕಾಗಿ ಅಧಿಕಾರಿಗಳ ಸಂಘಟಿತ ಸಿಂಡಿಕೇಟ್ ಅನ್ನ ರೆಡಿ ಮಾಡಿಕೊಂಡಿದ್ರಂತೆ. ಮಂಜುನಾಥ್ ಅಂಡ್ ಟೀಮ್ನಿಂದ ಅಬಕಾರಿ ಭ್ರಷ್ಟಾಚಾರವನ್ನ ಈಗ ಇಡಿ ಬೆಳಕಿಗೆ ತಂದಿದೆ. ಚಿನ್ನಾಭರಣ, ನಗದು ಸೇರಿ ಬರೋಬ್ಬರಿ 13 ಕೋಟಿ ಮೌಲ್ಯದ ಆಸ್ತಿಯನ್ನ ವೈ ಮಂಜುನಾಥ್ ಮನೆಯಲ್ಲಿ ಜಪ್ತಿ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಈ ಮೂಲಕ ಅಬಕಾರಿ ಇಲಾಖೆಯನ್ನ ಹೇಗೆ ಕೊಳ್ಳೆ ಹೊಡೆದಿದ್ದಾರೆ, ಬೇನಾಮಿ ಹೆಸರಿನಲ್ಲಿ ಹೇಗೆ ಆಸ್ತಿಯನ್ನ ಮಾಡಿದ್ದಾರೆ, ಹೇಗೆ ಕೋಟಿ ಕೋಟಿ ಸಂಪತ್ತನ್ನು ಸಂಗ್ರಹಿಸಿದ್ದಾರೆ ಅನ್ನೋದನ್ನ ಇಡಿ ತನಿಖೆಯ ಮೂಲಕ ಬೆಳಕಿಗೆ ತರುವಂತಹ ಕೆಲಸವನ್ನ ಮಾಡಿದೆ, ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡಿದೆ. ಬೆಳಗ್ಗಿನ ಜಾವ 5:30 ವೈ ಮಂಜುನಾಥ್ ಅವರ ನಿವಾಸ ಸೇರಿ 10 ಕಡೆಗಳಲ್ಲಿ ಏಕಕಾಲಕ್ಕೆ ರೇಡ್ ಅನ್ನ ಮಾಡಲಾಗಿತ್ತು. ಈ ರೇಡ್ ಸಂದರ್ಭದಲ್ಲಿ ಸಿಕ್ಕಂತಹ ವಸ್ತುಗಳು, ನಗ ನಾಣ್ಯಗಳು, ಕಡತಗಳು, ಇವುಗಳು ಇಡಿ ಅಧಿಕಾರಿಗಳನ್ನೇ ಶಾಕಿಗೆ ಒಳಪಡಿಸಿದ್ವು ಅನ್ನೋದು ಗೊತ್ತಾಗ್ತಾ ಇದೆ. ಆ ಪ್ರಮಾಣದಲ್ಲಿ ಸಂಪತ್ತನ್ನು ಸಂಗ್ರಹಿಸಿಟ್ಕೊಂಡಿದ್ರು ವೈ ಮಂಜುನಾಥ್ ಅನ್ನೋದು ಗೊತ್ತಾಗ್ತಾ ಇದೆ. ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು ಮಂಜುನಾಥ್ ಅವರು. ಜೊತೆಗೆ ರಾಜಕೀಯ ನಂಟು ಕೂಡ ಇವರಿಗಿತ್ತು. ಇವರು ಯಾವ ರೀತಿ ಸಂಪತ್ತನ್ನು ಸಂಗ್ರಹಿಸಿದ್ರು ಅನ್ನೋದಕ್ಕೆ ಡೀಟೇಲ್ಸ್ ನಿಮ್ಮ ಮುಂದೆ. ಅಧಿಕಾರಿಗಳು ಏಜೆಂಟ್ಗಳಿಂದ ಲಂಚ ಸಂಗ್ರಹಕ್ಕಾಗಿ ಸಂಘಟಿತ ಜಾಲವನ್ನು ರೆಡಿ ಮಾಡಿಕೊಂಡಿದ್ರಂತೆ. ಲಂಚದ ಹಣವನ್ನು ಸಂಗ್ರಹಿಸುವುದಕ್ಕೆ ಟೀಮನ್ನು ಕೂಡ ರೆಡಿ ಮಾಡಿದ್ರಂತೆ. ಈ ತಂಡಕ್ಕೆ ಅಬಕಾರಿಯ ಅಡಿಷನ್ ಡಿಸಿ ಮಂಜುನಾಥ್ ನಾಯ್ಕರಂತೆ. ಇದೀಗ ಸಚಿವರ ಬಾಮೈದ ಮಂಜುನಾಥ್ಗೆ ಉರುಳಾಗುವಂತಹ ಸಾಧ್ಯತೆ ಇದೆ. ಇವೆಲ್ಲವೂ ಕೂಡ ವಿಚಾರ. ಮಂಜುನಾಥ್ ಅಂಡ್ ಆಪ್ತ ಅಧಿಕಾರಿಗಳ ಮೇಲೆ ಇಡಿ ರೇಡ್. ಅಬಕಾರಿ ಇಲಾಖೆಯ ಅಡಿಷನಲ್ ಡಿಸಿ ಮಂಜುನಾಥ್ ಅವರು ಬೆಳಗಾವಿ, ಬೆಂಗಳೂರು, ಮೈಸೂರು ಸೇರಿ 14 ಕಡೆಗಳಲ್ಲಿ ದಾಳಿ ನಡೆದಿತ್ತು. ಈ ದಾಳಿಯ ಸಂದರ್ಭದಲ್ಲಿ ಕೋಟಿ ಕೋಟಿಯ ಖಜಾನೆ ಪತ್ತೆಯಾಗಿದೆ. ಹಾಗಾದರೆ ಈ ಭ್ರಷ್ಟಾಚಾರ ಬಯಲಾಗಿದ್ದು ಹೇಗೆ, ಇಡಿ ದಾಳಿ ನಡೆಸಿದ್ದು ಹೇಗೆ, ಡೀಟೇಲ್ಸ್ ನಿಮ್ಮ ಮುಂದೆ. ಬಾರ್ಗಳಿಂದ ಲಂಚ ಹಂಚಿಕೆಯ ಅನಧಿಕೃತ ಡೈರಿ ಪತ್ತೆಯಾಗುತ್ತೆ. ಈ ಡೈರಿಯ ಬೆನ್ನು ಬಿದ್ದಂತಹ ಸಂದರ್ಭದಲ್ಲಿ ಮಂಜುನಾಥ್ ಅವರ ಈ ಖಜಾನೆ ಇದೆಯಲ್ಲ, ಅದು ಬಹಿರಂಗವಾಗಿರುವಂಥದ್ದು. ಪ್ರತಿ ತಿಂಗಳು ಇಂತಿಷ್ಟು ಕಮಿಷನ್ ಅಂತೇಳಿ ಫಿಕ್ಸ್ ಅನ್ನು ಮಾಡ್ಕೊಂಡಿದ್ರಂತೆ ಅಧಿಕಾರಿಗಳು. ಈ ಅಧಿಕಾರಿಗಳ ಸಿಂಡಿಕೇಟೇ ರೆಡಿಯಾಗಿತ್ತಂತೆ ಕಮಿಷನ್ ಅನ್ನು ವಸೂಲಿ ಮಾಡೋದಕ್ಕೆ. ಲೈಸೆನ್ಸ್ ರಿನಿವಲ್ಗೆ ಬೇರೆ, ಹೊಸ ಲೈಸೆನ್ಸ್ಗೆ ಬೇರೆ, ಲೈಸೆನ್ಸ್ ಶಿಫ್ಟಿಂಗ್ನಲ್ಲೂ ಕೂಡ ಭ್ರಷ್ಟಾಚಾರವನ್ನು ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಒಂದೊಂದಕ್ಕೆ ಒಂದೊಂದು ರೇಟನ್ನು ಫಿಕ್ಸ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಪ್ರತಿ ತಿಂಗಳು ಈ ಲಂಚವನ್ನು ವಸೂಲಿ ಮಾಡ್ತಾ ಇದ್ದಿದ್ದು ಕೂಡ ಅಧಿಕಾರಿಗಳೇ. ಇದಕ್ಕೊಂದು ಸಿಂಡಿಕೇಟ್ ರೆಡಿಯಾಗಿತ್ತು. ಅಧಿಕಾರಿಗಳ ಕುಟುಂಬಸ್ಥರಿಗೆ ಬಾರ್ ಲೈಸೆನ್ಸ್ ಹಂಚಿಕೆ ಮಾಡುವಂತಹ ಕೆಲಸ ಆಗಿದೆ. ಅದೆಷ್ಟೋ ಅಧಿಕಾರಿಗಳಿಗೂ ಕೂಡ ಬಾರ್ ಲೈಸೆನ್ಸನ್ನು ಹಂಚಿಕೆ ಮಾಡಿದ್ದಾರೆ. ಕುಟುಂಬಸ್ಥರ ಹೆಸರಿನಲ್ಲಿಯೇ ಮದ್ಯದಂಗಡಿಗಳ ಲೈಸೆನ್ಸ್ ಕೂಡ ಹಂಚಿಕೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಭಾರೀ ಪ್ರಮಾಣದಲ್ಲಿ ಬೇನಾಮಿ ವಹಿವಾಟಾಗಿರೋದು ಕೂಡ ಇಡಿ ತನಿಖೆಯ ಸಂದರ್ಭದಲ್ಲಿ ಪತ್ತೆಯಾಗಿರುವಂಥದ್ದು. ಅಧಿಕಾರಿಗಳು ಏಜೆಂಟ್ರುಗಳಿಂದ ಲಂಚ ಸಂಗ್ರಹಕ್ಕಾಗಿ ಸಂಘಟಿತ ಜಾಲವನ್ನು ಕೂಡ ಇವರು ರಚನೆ ಮಾಡಿಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ವೈ ಮಂಜುನಾಥ್ ಅವರ ಕೋಟೆ ಹೇಗೆ ನಿರ್ಮಾಣವಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಅಬಕಾರಿ ಇಲಾಖೆಯ ದುಡ್ಡಿನ ಲೆಕ್ಕ. ಮದ್ಯದಂಗಡಿಗೆ ಹೊಸದಾಗಿ ಲೈಸೆನ್ಸ್ ಬೇಕಾ, ದುಡ್ಡು ಕೊಡಿ. ಮದ್ಯದಂಗಡಿ ಲೈಸೆನ್ಸ್ ರಿನಿವಲ್ ಮಾಡಬೇಕಾ, ಅದಕ್ಕೂ ದುಡ್ಡು ಕೊಡಿ. ಮದ್ಯದಂಗಡಿಯ ಲೈಸೆನ್ಸನ್ನು ಟ್ರಾನ್ಸ್ಫರ್ ಮಾಡಬೇಕಾ, ದುಡ್ಡು ಕೊಡಿ. ಯಾರಿಂದ ಎಷ್ಟೆಷ್ಟು ಕಲೆಕ್ಟ್ ಮಾಡಬೇಕು, ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ ಹೋಗಬೇಕು, ಭ್ರಷ್ಟಾಚಾರದಲ್ಲೂ ಕೂಡ ಡೈರಿ ಮೇಂಟೈನ್ ಮಾಡಿದ್ರು ಅಬಕಾರಿ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಇಡಿ ಅಧಿಕಾರಿಯ ದಾಳಿಯ ಸಂದರ್ಭದಲ್ಲಿ ದುಡ್ಡು, ಚಿನ್ನ, ದಾಖಲೆಯ ಪತ್ರ ಸಿಕ್ಕಿದೆ.
ಜೊತೆಗೆ ಸಿಕ್ಕಂತಹ ಡೈರಿ ಅದು ವೈ ಮಂಜುನಾಥ್ ಅವರಿಗೆ ಉರುಳಾಗೋದ್ರಲ್ಲಿ ಡೌಟ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಇಡಿ 14 ಕಡೆ ರೇಡ್ ಮಾಡಿತ್ತಲ್ಲ, ಸಿಕ್ಕಿದ್ದೇನು, ಸಿಕ್ಕಿದ್ದೆಷ್ಟು? ಡೀಟೇಲ್ಸ್ ನಿಮ್ಮ ಮುಂದೆ. 5.5 ಕೋಟಿ ನಗದೇ ಸಿಕ್ಕಿದೆ, ಹಾರ್ಡ್ ಕ್ಯಾಶೇ ಸಿಕ್ಕಿದೆ. 7.8 ಕೋಟಿ ಮೌಲ್ಯದ ಚಿನ್ನಾಭರಣ ಮಂಜುನಾಥ್ ಅವರ ನಿವಾಸದಲ್ಲಿ ಸಿಕ್ಕಿರುವಂಥದ್ದು. ಬರೋಬ್ಬರಿ 3.3 ಲಕ್ಷ ಮೌಲ್ಯದ ವಿದೇಶಿ ಕರೆನ್ಸಿ ಕೂಡ ಸಿಕ್ಕಿದೆ. 14 ಕಡೆ ದಾಳಿ ಆಗಿತ್ತು. 13.3 ಕೋಟಿ ಮೌಲ್ಯದ ನಗಾ ನಾಣ್ಯಗಳನ್ನು ಮಂಜುನಾಥ್ ನಿವಾಸದಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಇಡಿ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾಗೇಶ್, ವೈ ಮಂಜುನಾಥ್ ಅವರ ಅಕ್ರಮ ಕೋಟೆ ಹೇಗೆ ನಿರ್ಮಾಣವಾಗಿತ್ತು ಅನ್ನೋದು ಇಡಿ ದಾಳಿಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಇಡಿ ದಾಳಿಯಲ್ಲಿ ಸಿಕ್ಕಿದ್ದೇನು, ಸಿಕ್ಕಿರುವಂತಹ ವಸ್ತುಗಳು ವೈ ಮಂಜುನಾಥ್ ಅವರಿಗೆ ಯಾವ ರೀತಿಯ ಸಂಕಷ್ಟವನ್ನು ತಂದಿಡಬಹುದು ಅಂಥೇಳಿ? ಪ್ರೇಮ್, ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಮಾಹಿತಿ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ಒಟ್ಟು 14 ಸ್ಥಳಗಳಲ್ಲಿ ದಾಳಿಯನ್ನು ಮಾಡಿತ್ತು. ಬೆಳಗಾವಿ, ಮೈಸೂರು ಮತ್ತು ಬೆಂಗಳೂರಿನಲ್ಲಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತರಾಗಿರುವಂಥ ವೈ ಮಂಜುನಾಥ್ ಅವರ ಮನೆ ಸೇರಿ ಅವರ ಟೀಮ್ ಮೇಲೆ ದಾಳಿಯನ್ನು ಮಾಡಿ ಒಂದಷ್ಟು ಶೋಧ ಕಾರ್ಯವನ್ನು ನಡೆಸಿತ್ತು. ಶೋಧ ಕಾರ್ಯ ನಡೆಸಿದ್ದಂಥ ಸಂದರ್ಭದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ರಮ ಆಗಿದೆ ಅನ್ನುವಂಥದ್ರ ಬಗ್ಗೆ ದಾಖಲೆಗಳು ಮತ್ತು ಅವರು ಅಕ್ರಮ ಮಾಡಿರುವ ಸಂಬಂಧಪಟ್ಟಂಥ ಒಂದಷ್ಟು ನಗದು, ಚಿನ್ನಾಭರಣ ಕೂಡ ಪತ್ತೆಯಾಗಿರುವಂಥದ್ದು. ಬಹಳ ಪ್ರಮುಖವಾಗಿ 5.5 ಕೋಟಿಯಷ್ಟು ನಗದು ಮತ್ತು ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವ ಚಿನ್ನಾಭರಣವು ಕೂಡ ಪತ್ತೆಯಾಗಿರುವಂಥ ವಿಚಾರ ಈಗ ಇಡಿ ಅಧಿಕಾರಿಗಳ ದಾಳಿಯಿಂದ ಗೊತ್ತಾಗಿರುವಂಥದ್ದು. ಜೊತೆಗೆ ವಿದೇಶಿ ಕರೆನ್ಸಿಯು ಕೂಡ ಪತ್ತೆಯಾಗಿರುವಂಥದ್ದು. ಅಷ್ಟೇ ಅಲ್ಲದೆ ಇವರು ಬಾರ್ ಲೈಸೆನ್ಸ್ಗಳನ್ನು ಕೊಡುವಂಥ ಸಂದರ್ಭದಲ್ಲಿ, ಬಾರ್ ಲೈಸೆನ್ಸನ್ನು ರಿನ್ಯೂವಲ್ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ರೇಟನ್ನು ಫಿಕ್ಸ್ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ಇಡಿ ದಾಳಿಯಲ್ಲಿ ಪತ್ತೆಯಾಗಿರುವಂಥದ್ದು. ಹಾಗಾಗಿ ಇಡಿ ದಾಳಿಯ ಸಂದರ್ಭದಲ್ಲಿ ಪತ್ತೆಯಾಗಿರುವ ಡೈರಿಯಲ್ಲಿ ಯಾರಿಂದ ಎಷ್ಟು ಹಣವನ್ನು ಫಿಕ್ಸ್ ಮಾಡಿ ವಸೂಲಿ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಒಂದಷ್ಟು ದಾಖಲೆಗಳು ಸಿಕ್ಕಿರುವಂಥ ಕಾರಣಕ್ಕಾಗಿ ಈಗಾಗಲೇ ಅಬಕಾರಿ ಇಲಾಖೆಯಲ್ಲಿ ಎಲ್ಲವೂ ಕೂಡ ಸರಿ ಇರಲಿಲ್ಲ, ಭ್ರಷ್ಟಾಚಾರ ಇಲ್ಲದೆ ಏನೂ ನಡೀತಿರಲಿಲ್ಲ ಅನ್ನುವಂಥ ಮಾಹಿತಿ ಇಡಿ ಅಧಿಕಾರಿಗಳ ದಾಳಿಯಿಂದ ಗೊತ್ತಾಗಿರುವಂಥದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಹೆಚ್ಚುವರಿ ಆಯುಕ್ತರಾಗಿ ಕೆಲಸ ಮಾಡ್ತಿದ್ದಂಥ ವೈ ಮಂಜುನಾಥ್ ಅವರಿಗೆ ದೊಡ್ಡ ಮಟ್ಟದ ಸಂಕಷ್ಟ ತಂದಿಡುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ನಾಗೇಶ್, ತಮ್ಮೆಲ್ಲ ಮಾಹಿತಿಗಾಗಿ.